ಹಲೋ, ನಾನಿಲ್ಲಿ ಬ್ರಿಡ್ಜ್ ಅಂತಕ್ಕೆ ರೌಂಡ್ಸ್ ಮಾಡಕತ್ತೀನಿ. ಅಲ್ಲ ಮಾರಾಯ, ಕೆಲ್ಸ ಅಂತ ಹೇಳಿ ಬಿಪಿ ಶುಗರ್ ಗುಳಿಗೆ ತಗೊಳೋದ್ ಮರ್ತಿ ಹುಷಾರ. ಅಂತ ಜಾಗದಾಗ ಎದೆ ಹಿಡ್ಕೊಂಡ್ ಸತ್ರ ಬದುಕ್ಸಕ್ ಯಾರು ಬರಂಗಿಲ್ಲ. ನೀನ್ ನೋವನ್ನ ನನ್ನ ತಲೆ ಕೆಡ್ಸ್ಬಿಡ ನೀನ. ನಂಗ್ ಗೊತ್ತೈತಿ ನೀ ಗುಳಿಗೆ ತಗೊಳಂಗಿಲ್ಲ ಅಂತ. ಫಸ್ಟ್ ಗಾಡಿ ನಿಲ್ಸ್ ಗುಳಿಗೆ ತಗೋ. ಹಲೋ ಹಲೋ, ಕೆಲ್ಸಕತ್ತೈತಿನ? ಆಮೇಲೆ ಮಾಡೇನ್ ತಡಿ. ಏಯ್, ಯಾರ್ಲ ಅದ? ಅಲ್ಲೇನ್ ಮಾಡಕತ್ತೀರಿ? ಏನಿನ್ನವು ನೈಡಾ ಫೋನ ಏನ್ರಿ ರೇಣಕ ಬೆಳಗ್ಗೆ ಬೆಳಗ್ಗೆ ಕೊಟ್ಟಕ್ಕೆ ಶುರು ಮಾಡಿದ್ರ? ಕೊಟ್ರಿ ಅತ್ಲಾಗೆ ಲೇ, ಈಗ ತಾನ ಡ್ಯೂಟಿಗೆ ಬಂದೇನೆ. ಚಾ ಕುಡೀರಿ. ನಿನಗೆ ತಿಳಿತತಲಿ, ಆದ್ರೆ ನನ್ನ ಹೆಂಡ್ರಿಗೆ ತಿಳಿಬೇಕಲ್ಲ. ನಿಮ್ ಚಿಗವು ಬಂದಳಿಲ್ಲ, ಮತ್ತೆ ನೆಟ್ಟಗೆ ಆಟ ಆಡ್ಕೊಂಡು ಮನೆಗೆ ಬರಕ್ಕೆ ಹೇಳ ಹನುಮಪ್ಪ ಸರ. ಅಂತ ಹೇಳಕತ್ತೀನಿ. ಚಾ ರೀ. ಅಲ್ಲ ಇಡ. ಏ ಹನುಮು, ಅದ್ರ ಜೋಡಿ ಏನ್ ಜಗ್ಗಿ ಕುಸ್ತಿ ಹಚ್ಚಿ ಅತ್ಲಾಗ ಬಿಟ್ಟು ಬಿಡು. ಲೇ ಬೀರ ಬಾರ, ಅದು ಏನ್ ತಟಕ್ ನೋಡಲೆ. ಸರ್ ನೀವು ಬಿಡ್ರಿ, ನಾ ಮಾಡ್ತೀನಿ. ಬಾ. ತಗ ಕುಡ್ಕ ಸರ. ಕುಂತಿ ನೋಡ್ರಿ. ಹೇಳಿಲ್ಲ. ಯಾಕಪ್ಪ ನಮ್ಮ ಎಷ್ಟು ದೌಡ್ ಬಂದೆ? ಮನಸ್ಸಿಗೆ ಮನಿ ಗದ್ಲಕ್ಕಿಂತ ಸ್ಟೇಷನ್ ಗದ್ಲನ ಸಮಾಧಾನ ಕೊಡ್ತೈತ್ರಿ ಸರ್. ಈ ಲವ್ ಮ್ಯಾರೇಜ್ ಅಂದ್ರೆ ಹಂಗ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರ ಅನ್ಸರ್ಸ್ಕೊಂಡು ಹೋಗತ್ತೆ, ಇಲ್ಲ ಅಂದ್ರೆ ಹಳ್ಳ ಹಿಡ್ದು ಹೋಗತ್ತೆ. ಎಲಗೋ ಹೊಂಟಂಗೈತಿ, ಹುಬ್ಬಳ್ಳಿಗೆ ಹೋಗೋದೈತಿ. ಇವತ್ತು ನಾ ಬರೋ ತಡಾಕತಿ ಅಂದಂಗ ಹನುಮು, ಇವತ್ತು ಸ್ಟೇಷನ್ ನಿಂದ ಅಂತ ನೋಡ್ಕೋಬೇಕಪ್ಪ ಆತ. ಅಲ್ರಿ, ಇವತ್ತು ಎಲ್ಲಮ್ಮನ್ ಗುಡಿಯಾಗ ದೇವ್ರನ್ ಕೇಳೋದೈತಿ. ಹೌದಪ್ಪ. ನೀವ ಇಲ್ಲಾಂದ್ರೆ ಹೆಂಗ್ರಿ? ಆ ತಾಯಿ ಆಶೀರ್ವಾದದಿಂದನ ನಾವು ಕ್ರಿಮಿನಲ್ಸ್ ಹಿಡಿಬೇಕು. ಅದನ್ನೇನು ಕಲ್ತ್ ಹಿಡಿ ಆತ. ಈಕ ನನ್ನ ಪಾಲಿನಕಾಯಿ ಒಡಿಸ್ಕೊಂಬ. ಹಾ ಬರ್ಲ್ಯಾ? ಆತ್ರಿ. ಬಾ. ಹಾ. ಸರ, ಇದು ಬಾಜು ಸ್ಟೇಷನಿಂದ ಬಂದೈತೆ ನೋಡ್ರಿ. ಎರಡು ತಿಂಗಳದಾಗ 3ನೇ ಕೇಸ್ ಇದೆ. ಎಲ್ಲ ಇದರವನ ಇದಕ್ಕೆ ರಕ್ತದ ರುಚಿ ಹತ್ತಿದಂಗೆ ಕಾಣ್ತದ. ಬ್ಯಾಕ್ ವಾಟರ್ ಕಡೆ ಯಾರು ಹೋಗ್ಬಾರ್ದಂತ ಊರಾಗ ಅನೌನ್ಸ್ ಮಾಡ್ರಿ ಆತ. ಹ್ಞೂ. ಏ ವಿರೂಪಾಕ್ಷ ಸರ, 10 ನಿಮಿಷದಾಗ ಎಲ್ಲಮ್ಮನ ಗುಡಿ ಆಗಿರ್ಬೇಕು. ಬರ್ರಿ, ಬಡ ಬಡ ಅಕ್ಯೂಸ್ನು ಕರ್ಕೊ ಬರ್ರಿ. ಬರ್ರಿ, ಬರ್ತಾರ ನೋಡಿ ಹನುಮ. ಎಲ್ಲಮ್ಮ ಇವತ್ತರ ಮಾತು ನಡೆಸ್ಕೊಡ್ತಾಳೆ. ಲೇ ಬೀರ ಸರ,
ಇದನ್ನ ಹನುಮಪ್ಪ ಸರ್ ಮನೆಗೆ ಹ್ಞೂನ್ರಿ. ಇದನ್ನ ನಮ್ಮ ಮನೆಗೆ ಹ್ಞೂನ್ರಿ. ಕೊಟ್ಟು ಬರ್ಲೆ. ಬ್ಯಾಡ್ ಕೊಡ್ರಿ ನಾನು ಹೊಂಟೀನಿ. ಏ ಹನುಮ ಅವ ಯಾರು ಬೀರ ನಮ್ಮವ ಕೊಡ್ತಾನ ಬಿಡು. ಹಂಗಲ್ರಿ, ನಾನು ಮನೆ ಕಡೆನೆ ಹೋಗ್ತೇನೆ. ಮತ್ತೆ ಅವ್ನಿಗೆ ಯಾಕೆ ತೊಂದ್ರಿ? ತಗೊಳಪ್ಪ ಒಂದು ನಮ್ಮ ಮನೆಗೆ ತಲುಪಿಸ್ಬಿಡಲ್ಲ ಬೀರ. ಹ್ಞೂನ್ರಿ. ನಾನು ತಟಕ್ ಸ್ಟೇಷನ್ ಹತ್ರ ಬರ್ತಾನೆ ನಾನು. ಹಾ ನಡೀರಿ. 5 ವರ್ಷ ಆದ್ಮೇಲೆ ನಾವು ಮಡಕಿ ಮಾಡೋ ಮಂದಿ ಎಲ್ಲ ಸೇರಿ ಈ ಹಬ್ಬ ಮಾಡಕತ್ತೀವಿ ಸಾಹೇಬ್ರ. ಹಾ ಹಾ ಹಬ್ಬದ ಬಂದೋಬಸ್ತ್ಕ ಪೊಲೀಸ್ನವ್ರು ಕಳಿಸ್ಕೊಡಿ ಸಾಹೇಬ್ರ. ನೀವೇನು ಹೇಳೋದೇ ಬೇಕಾಗಿಲ್ರಿ. ಎಲ್ಲಮ್ಮನ್ ಪಲ್ಲಕ್ಕಿ ಹೊಂಟ್ರ ನಾವಲ್ದೆ ಬೇರೆ ಯಾರು ಬಂದು ನೋಡ್ಕೋತಾರ? ನಾ ಕಳ್ಸಿಕೊಡ್ತೀನಿ, ನೀವೇನ್ ತಲೆ ಕೇಳಿಸ್ಕೊಬೇಡ್ರಿ. ಆಯ್ತು ಆಯ್ತ್ರಿ. ಬ್ಯಾಕ್ ವಾಟರ್ ಹಂತಕ್ಕೆ ಕಾರ್ಯಕ್ರಮ ನಡೆಯೋದ್ರಿಂದ ನೀವೆಲ್ಲ ಸ್ವಲ್ಪ ಹುಷಾರಾಗಿ ಪ್ಲಾನ್ ಮಾಡ್ಕೋಬೇಕ್ರಿ. ಆಯ್ತ್ರಿ ಸರ, ಹೋಗ್ಬರ್ರಿ ಹೋಗಿ ಬರ್ತಾನ್ರಿ. ಆತ್ರಿ. ಸರ, ಅಧ್ಯಕ್ಷ ಅಳಿಯ ಸಿದ್ದಪ್ಪನ ಮಿಸ್ಸಿಂಗ್ ಕೇಸ್ ಇತ್ತಲ್ಲ, ಅವ್ರ ತಮ್ಮ ಶಿವನ ಬಂದಾನ. ಅವ ನಿಮ್ಮನ್ನ ಬೆಟ್ಟೆ ಬೇಕಂತ ನಿಂತಾನ. ಅವನನ್ನು ಒಳಗೆ ಕಳಿಸ್ಲೋ ಸಾಕಾಕ್ಲೋ? ಕಳ್ಸಿ ಕಳ್ಸಿ. ನಮಸ್ಕಾರ ರೀ ಸರ್. ಹಾಂ ಬರ್ರಿ. ಅಲ್ರಿ, ನೀವು ಹಿಂಗೆ ಹೊಳ್ಳು ಬಂದ್ರೆ ನಾವು ಏನಂತ ಉತ್ತರ ಕೊಡೋಣ? ನಾವು ಗೊತ್ತಿದ್ದಲ್ಲೆಲ್ಲ ವಿಚಾರಿಸಿವಿ, ಎಲ್ಲೂ ಅವ್ನ ನೆರಳು ಕೊಡ್ಕೊಂಡು ಬಂದಿಲ್ಲ ನೋಡಪ್ಪ. ಒಂದು ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟು FIR ಆದ್ರೆ ನಾವು ಏನಾರ ವಿಚಾರ ಮಾಡ್ತೀವಿ. ಅವ್ನ ಕಾಲ್ ರೆಕಾರ್ಡ್ ಸಕ್ಸಕಾರ FIR ನಂಬರ್ ಕೊಡಬೇಕಲ್ಲೋ? ಹಾಂ ಬರ್ರಿ. ನಿಮ್ಮಣ್ಣ ಏನು ಕೆಲಸ ಮಾಡ್ತಿದ್ದ? ಅದ ಉಸ್ಕಿನ ಬಿಸ್ನೆಸ್ ಮಾಡ್ತಿದ್ದ ರೀ ಸರ. ಬ್ಯಾಕ್ ವಾಟರ್ ಹಂತಕ್ಕ ಏನು ಹೇಳಕ್ ಬರೋಂಗಿಲ್ಲ ನೋಡು. ಈಗ ಮೊಸಳೆ ಇಟ್ಟಾಕ ಬೇರೆ ಭಾಳ ಆಗ್ಯಾವು. ಅದಕ್ಕೆ ಇದೆಲ್ಲ ಮೊದಲ ಕೇಳಕತ್ತೀನಿ. ನದಿ ದಂಡಿ ಮ್ಯಾಗ ಒಂದು ಚಪ್ಪಲಿ ಕಂಡು ಬಂದ್ರು ಗಾಳಿ ಮಾತು ಹಂಗ ಹಬ್ತಾವು. ಕಾಣೆ ಯಾವ್ದ್ರ ಬಗ್ಗೆ ವಿಚಾರ ಮಾಡೋದಕ್ಕೆ ಅನುಕೂಲ ಆಕ್ಕೈತಿ. ಸರ, ನಮ್ಮ ಮಾವ ಈ ಊರಿನ ಪಂಚಾಯತಿ ಅಧ್ಯಕ್ಷದಾನ್ರಿ. ಈ ವಿಚಾರ ಹೊರಗೆ ಬಿದ್ರ ನಮ್ಮ ಮನೆ ಮರ್ಯಾದಿನ ಹೋಗೈತ್ರಿ ಸರ. ಅದಕ್ಕೆ ಇದನ್ನ ಒಳಗೆ ಮುಚ್ಚಿಟ್ಕೊಂಡು ಕೆಲಸ ಮುಗಿಸ್ರಿ ಅಂತ ಹೇಳಕ್ಕೆ ಬಂದಿದ್ದೆ ರೀ ಸರ. ನೀನು ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರೆ ಮರ್ಯಾದೆನೂ ಉಳಿತೈತಿ. ಅಕಸ್ಮಾತ್ ನಿಮ್ಮಣ್ಣ ಬದುಕಿದ್ರ ಅವನ ಜೀವನ ಉಳಿತೈತಿ. ಇದ್ರ ಮ್ಯಾಗ ನಾ ಏನೂ ಹೇಳಂಗಿಲ್ಲ ನೋಡಪ್ಪ, ನಿಮ್ಮಿಷ್ಟ. ಮಗಳ ಕಳೆದೋಗಿ 2 ದಿನ ಕಂಪ್ಲೇಂಟ್ ಕೊಟ್ಟಿನಿ ಮೇಡಮರ. ಸರ, ಹಂಗೇನ್ರ ಇದ್ರೆ ಒಂದು ಫೋನ್ ಮಾಡಿರಿ ಸರ, ನಿಮ್ಮಿಂದ ಭಾಳ ಉಪಕಾರ ಆಕೈತಿ. ನಾ ಏನು ಬರ್ತೇನೆ ರೀ ಸರ. ಹಾಂ ಬರ್ತೇನೆ. ಸಾಹೇಬರು ಕೂಡ ಮಾತಾಡ್ರಿ ಮೇಡಮರ. ನಾ ಮಾತಾಡ್ತೇನೆ, ಸ್ವಲ್ಪ ಹೊತ್ಕೊಂಡ್ರಿ ಅಲ್ಲ. ಎಲ್ಲಪ್ಪ ಸರ, ಏನು ಕೇಸ್ ಅವ್ರದ್ದು? ಅದ ರೀ ಹುಡುಗಿ ಮಿಸ್ಸಿಂಗ್ ಕೇಸು. ನಿನ್ನೆ ಬಂದಿದ್ರು ರವೀಂದ್ರ ಸರು. ಹುಡುಗಿ ಲವರ್ ಜೊತೆ ಹುಡುಗಿರ್ಬೇಕು, ವಾಪಸ್ ಫೋನ್ಗೆ ಏನು ಮಾಡಿದ್ರೆ ಬರ್ರಿ ಅಂತ ಹೇಳಿ ಕಳಿಸಿದ್ರು ಸರ್. ಅವ್ರ ಕೇಸ್ ಫೈಲ್ ಕೊಡ್ರಿ. ಇನ್ನು ನೆನ್ನೆ ಕೊಡ್ರಲ್ಲ ಅದನ್ನ. ನಿನ್ನ ಒಂದು ಫೋನ್ ಇಡು. ನನಗೆ ಇಲ್ಲಿ ಸಂಬಳ ಕೊಡೋದು ಡ್ಯೂಟಿ ಮಾಡಕ್ಕೆ, ನೀನು ಕಾಯಿ ಪಲ್ಯ ತಂದು ಕೊಡೋಕ್ಕಲ್ಲ. ಹಾಂ ಹನುಮ, ಹೋಮ್ ಮಿನಿಸ್ಟ್ರ್ ಫೋನ್ ಕಣ, ತಟಕ್ಕೆ ಮಂಟಕ್ಕೆ ಹೋಗ್ಬರ್ತೀನಿ. ಹಾಂ ಹಾಂ. ರೇಣುಕಾ ಮೇಡಮ್, ಹಾ ಸರ್. ಅವ್ರನ್ನೆಲ್ಲಿ ಕಳಿಸ್ರಿ. ಕುಂದ್ರಿ ಕೂರ್ರಿ. ರಮೇಶ್, ಹಾಂ ಸರ್. ಸ್ವಲ್ಪ ನೀರು ಕೊಡ್ರಿ. ಹಾಂ ರೀ. ಕುಡೀರಿ. ಅವತ್ತಿಂದ ಒಂದು ಫೋನು ಮೆಸೇಜ್ ಯಾವುದೂ ಬಂದಿಲ್ಲನ? ಇಲ್ರಿ ಸರ್, ಆಕಿ ಇಲ್ಲದೆ ನಾವು ಬದುಕಕ್ಕಾಗೋದಿಲ್ರಿ ಸಾಹೇಬ್ರ. ನಿಮಗೆ ಕೈ ಜೋಡಿಸ್ತೀನಿ. ನನ್ನ ಮಗಳು ಹುಡುಕೊಡಿ ಸಾಹೇಬ್ರ, ನನ್ನ ಮಗಳು ಹುಡುಕೊಡ್ರಿ. ನನ್ನ ಮಗಳು ಅಕ್ಕಿಗೆ ಏನೂ ತೊಂದರೆ ಆಗ್ದಂಗೆ ಬೆಳೆಸಿವ್ರಿ. ಆದ್ರೆ ಈಗ ಊರಾಗಿನ ಮಂದಿ ಅಕ್ಕಿ ಯಾರ್ದ ಜೊತೆ ಓಡ್ ಹೋಗ್ಯಾಳಂತ ಹೇಳಿ ನಮ್ಮ ಮರ್ಯಾದಿನ ತೆಗಿಯಾಕತ್ತಾರ್ರಿ ಸಾಹೇಬ್ರ. ನಮ್ಮ ಮರ್ಯಾದಿನ ತೆಗಿಯಾಕತ್ತಾರ್ರಿ. ಹೋಗೋಕೆ ಮುಂಚೆ ಏನೋ ಬರೆದಿಟ್ಟು ಹೋಗಬೇಕು ಅಂದ್ಕೊಂಡಿದ್ದೇನೆ. ಅದ್ರ ಕಡೆಗೆ ಮನ್ಸಿಗೆ ಬೇರೆನೋ ತಿಳಿದು ಹಂಗೆ ಓಡೋಗಿ ಹೇಳಂತ ಕಾಣ್ತೈತಿ. ಈ ನಂಬರಿಗೆ ಕಾಲ್ ಮಾಡಿ. ಸರ, ಆ ಹುಡುಗಿ ಸಿಕ್ಕಾಳ್ರಿ. ಅದ ಟೀಚರ್ ಮನೆಗೆ ಅದಾಳಂತ್ರಿ. ಮೈನರ್ ಇದ್ರು ಮದುವೆ ಮಾಡಕ್ಕೆ ಹೋಗಿದ್ರಲ್ಲ, ಹೋಗಿ ಎದ್ರಕೊಂಡು ಕೂತಿದ್ಲಂತ. ಮೇಡಮರ,
ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಮಂದಿ 100 ಮಾತಾಡ್ತಾರ ಅಂತ ಹೇಳಿ ಓದೋ ಮಕ್ಳಿಗೆ ಮದ್ವೆ ಮಾಡಕ್ಕೆ ಹೋಗ್ಬ್ಯಾಡ್ರಿ. ಥ್ಯಾಂಕ್ಸ್ ರೀ ಮೇಡಮ್ ನಾ ಹೋಗ್ತೀನಿ ರೀ. ನೀವು ಪೊಲೀಸ್ನವರು ಕಳೆದೋಗಿರೋರ್ ಕೇಸ್ನ ಇಷ್ಟು ಸೀರಿಯಸ್ ಆಗಿ ತೊಗೊಳಕತ್ತೀರಂದ್ರ ನಂಗೆ ಭಾಳ ಸಂತೋಷ ಆಗಕತ್ತತಿ. ಯಾಕ್ರಿ ಮೇಡಮ್ ಏನಾಯ್ತು? ಒಂದಿಷ್ಟು ದಿನ ಕಳೀತಿದ್ದಂಗ ಕಳೆದೋಗಿರೋರ್ ಕೇಸ್ನ ಸೈಡಿಗೆ ಹಾಕಿ ಮುಂದೆ ಹೋಗ್ಕಿರಿ, ಮರ್ತು ಹೋಗ್ಕಿರಿ. ಇಲ್ಲ ಅಂತಿದ್ರೆ ನನ್ನ ಗಂಡ ಇಷ್ಟೊತ್ತಿಗೆ ಸಿಕ್ಕಿರವ. ಯಾರು ಹೇಳ್ರಿ? ಬಸವೇಶ್ವರ್ ಹೈಸ್ಕೂಲ್ದಾಗ ಇಬ್ರು ಟೀಚರ್ಸ್ ಆಗಿ ಕೆಲಸ ಮಾಡ್ತಿದ್ವಿ. ಈ ಮನ್ಸ ಹೆಂಗಂದ್ರ ಯಾರಾದ್ರೂ ಕಷ್ಟಾಗ ಅದಾರ ಅಂತ ಗೊತ್ತಾದ ಕೂಡ್ಲೆ ಸಹಾಯ ಮಾಡ್ಲಾರ್ದಂಗ ಮನೆಗ ಬರ್ತಿರ್ಲಿಲ್ಲ. ಮೇಡಮ್ ಅವ್ರ ಸಿಗ್ನಲ್ ಸಿಕ್ಕಿದ್ ಲಾಸ್ಟ್ ನದಿ ದಂಡಿ ಮ್ಯಾಗ್ರಿ. ಅಲ್ಲೇನು ನಡೆಯತ್ತೈತಿ ಅಂತ ನಿಮ್ಗೆ ಗೊತ್ತೈತಿ. ನಮ್ಗೇನಾರ ಇನ್ಫಾರ್ಮೇಶನ್ ಸಿಕ್ಕ ಕೊಡ್ಲ ನಿಮ್ಗೆ ಫಸ್ಟ್ ಫೋನ್ ಹಚ್ತೀನಿ ರೀ. ಸರ 3 ರಾತ್ರಿ ಟೈಮ್ ಬರೀ ಲಗು. ಹಾಂ ಬರ್ತೀನಿ ರೀ. ಬಾ, ಹೊತ್ತಿಗೆ ತನ್ನೋ ಖಬರೇ ಇಲ್ಲಲ್ಲ ನಿನಗೆ. ಮಧ್ಯಾಹ್ನ ತಿರುಗಿ ಸಂಜೆ 4 ಗಂಟೆ ಆಗೈತಿ. ಕುಕ್ಕರ್ನಾಗ ಅನ್ನ ಆರು ಹೋಗೈತಿ, ಲಗುನ ಇನ್ನೊಂದು ಸೀಟಿ ಮಾಡಿಸ್. ಪ್ರೆಗ್ನೆಂಟ್ ಇದ್ದಾಗ ಟೈಮ್ ಊಟ ಮಾಡ್ಬೇಕಂತೇಳಿ ಡಾಕ್ಟ್ರೇ ಹೇಳ್ಯಾರ. ಅಷ್ಟು ಗೊತ್ತಾಗಿಲ್ಲ ನಿನಗ? ಒಲ್ಲವ. ಇದ್ರಾಗ ಎಲ್ಲ ಒಂದು ಪ್ರಸಾದ ಐತಿ. ಭಂಡಾರ ಹಚ್ಕೊಂಡು ಕೊಬ್ಬರಿ ತಿನ್ನ. ಇವತ್ತು ಸ್ಟೇಷನ್ದಾಗ ಒಂದು ಮಿಸ್ಸಿಂಗ್ ಕೇಸ್ ಇತ್ತು, ಅದಕ್ಕೆ ಬರೋ ಸ್ವಲ್ಪ ತಡ ಆಯ್ತು. ನಾನು ದಾರಿ ಕಾಯ್ಬೇಡ ಅಂತ ಹೇಳಿಲ್ಲ ನಿನಗೆ? ಊಟ ಮಾಡ್ಬೇಕಿತ್ತಿಲ್ಲ? ಸುಮ್ನಿರ ಮಾರಾಯ, ದಿನ ಯಾರು ಕಳ್ಕೊಂಡಿರ್ತಾರ ಇಲ್ಲ ಹೊಡೆದಾಡ್ಕೊಂಡು ಸತ್ತಿರ್ತಾರ. ಹಂಗಂತ ಉಣ್ಣೋದ್ ತಿನ್ನೋದ್ ಬಿಟ್ಟು ಹಂಗ ಕೆಲಸ ಮಾಡ್ಕೊಂಡು ಕುಂದ್ರಾಕ್ ಆಕೇತೇನ? ಇಬ್ಬರ ಮನ್ಯಾಗೂ ಜಾತಿ ಜಗಳ ಮರ್ತು ಒಂದಾಗ್ತಾರ ಅಂತ ಹೇಳಿ ನಿನ್ನ ನಂಬ್ಕೊಂಡು ಬಸರಾಗೇನ್ ನಾನು. ನೀನ್ ನೋಡಿದ್ರೆ ಹಿಂಗ್ ಬಿಟ್ಬಿಟ್ಟು ಅಡ್ಡಾಡ್ತಿ. ನಾನು ಒಬ್ಬಕಿ ಏನಂತ ಸಂಭಾಳಿಸ್ಲಿಲ್ಲ. ಹಾ ಏ, ನಾ ಏನು ಹೊರಗಡೆಗೆ ಹೋಗಿದ್ದೇನ? ನಾನ್ ಜಾರ್ ಬಿತ್ ಸತ್ರ ಏನ್ ಮಾಡ್ತೀನಿ ನೋಡ್. ಸುಮ್ಕಾಕೇನೀಗ? ಯಾವಾಗ ನೋಡು ಬರೀ ಎಷ್ಟು ಮಾತಾಡೋದಾಯ್ತಿಕ್ಕಿದ. ಹನ್ಮು ಒಲ್ಲವ. ಹಾಂ ಹೇಳು, ಎಲ್ಲೈತ್ ನೋವು? ಅಲ್ಲೇ ಹಿಂಬಿಡ್ದಂತೆ ಇಲ್ಲನ ನರ ಶೆಟ್ಟದ ಎಲುಬ್ ಮುರ್ದಷ್ಟು ನೋವು ಆತೈತ್ ಹನ್ಮು. ಅದ್ರ ಬಾಯಿ ಶೆಟ್ಟಿಲತ್ತಾಗ. ನಡಿ ಬಿಸಿ ಬಿಸಿ ನೀರು ಮೈ ಮ್ಯಾಗ ಬಿದ್ರ ಎಲ್ಲ ನೋವು ಹೋಗ್ಕವು. ಜಳಕ ಮಾಡಿ ಊಟ ಮಾಡುವ. ಬೇಡ ಜಳಕ ಎಲ್ಲ ಆಮೇಲೆ ಮಾಡ್ಬೋದು. ಹನುಮು, ನನಗೊಂದು ಕೆಟ್ಟ ಕನ್ಸು ಬಿತ್ತಿದ್ ಗೊತ್ತೇನ? ನಂದು ಡೆಲಿವರಿ ಆಗ್ಬಿಟ್ಟೈತಿ. ಆ ಮಗು ಅಳ್ಬೇಕಿಲ್ಲ, ನೋಡಿದ್ರೆ ಕೊಕ್ ಅಂತ ನಗಾಕತ್ತಿತ್ತು. ನೀನ್ ನಗಾಕತ್ತಿ, ನನಗ ಅವಾಗ 1 ಸೆಕೆಂಡ್ ಎದಿನ ಡಸಕ್ ಅಂದ್ಬಿಡ್ ಗೊತ್ತೇನ? ಸರ್ ಹೊತ್ ಬಿಡು, ಹಂಗಾರ ಕೂಸು ನನ್ನಂತೂ ಹೊತ್ತಿಲ್ಲ. ಅಷ್ಟ ಅಲ್ಲ, ಆ ಬಾಜುಕಿನ ಮನೆ ಬೆಕ್ಕು ನಮ್ಮ ಮನೆಗ್ ಬಂದು ಕುಂಕುಮ ಡಬ್ಬಿನ ಚಲ್ಬಿಡ್ತು. ಆ ಹಲ್ಲಿ ನೋಡಿದ್ರ ಅಪ್ಶಕು ನನ್ನ ಲಚ್ಕೊಡಕತ್ತಿತ್ತು. ಬರೀ ಕೆಟ್ಟದ ನಡ್ಯಾಕತ್ತಾವೆಲ್ಲ. ಏನ್ ಮಾತಾಡಕತ್ತಿ ಜ್ಯೋತಿ? ಮನುಷ್ಯರ ಜೀವನನೇ ನರಕಾಕ್ ಕುಂತತಿ. ಹೋಗಿ ಪ್ರಾಣಿಗಳ ಮ್ಯಾಗ ಯಾಕೆ ತಪ್ಪು ಹೊರಿಸ್ತಿ? ಅದೆಲ್ಲ ಬಿಡು, ಹೊಟ್ಟು ತುಂಬ ಉಂಡು ಗಟ್ಟು ಮುಟ್ಟಾಗಿರೋದು ಕಲಿ. ಆಗಷ್ಟ ಮಗಳು ಚಂದ ಉಟ್ತಾಳೆ ನೋಡು. ಹೇಳಿಲ್ಲಪ್ಪ. ಹೌದೇನ? ಸರಿ ನಾ ಬರ್ತೇನೆ. ನೀ ಅಲ್ಲದಿ? ನಾ ಹುಬ್ಳಿ ಕೋಟೆಗೆ ಹೊಂಟಿದ್ದೀನಿ. DSP ಸರ್ ಕಾರ್ ನಮ್ಮ ಮುಂದೆ ಹಾದು ಹೊತ್ತು, ಅದಕ್ಕೆ ಫೋನ್ ಮಾಡೀನಿ. ಸರಿ ನಾ ಬರ್ತೇನೆ. ಮತ್ ಹೊಂಟೌದಿಲ್ಲ ನೀನು? ನೆಮ್ಮದಿಯಿಂದ ಉಣ್ಣಾಕು ಕೊಡಂಗಿಲ್ಲ ನಿಮ್ಮವರು. DSP ಸಾಹೇಬ್ ಬರತ್ತಾನ. ಹನ್ಮು, ನನಗೆ ಯಾಕ ಬರೀ ಕೆಟ್ಟ ಯೋಚನೆನ ಬರಾಕತ್ತೈತಿ. ಯಾಕಂತನ ತಿಳಿವಲ್ದು. ಹೆದರಬೇಡ. ತಡ ಆಗೋದಾದ್ರೆ ವೀರಪಕ್ಷಣನ ಹೆಂಡ್ತಿನ ಕಳಿಸ್ಕೊಡ್ತೀನಿ. ಅದಲ್ಲ, ಉಣ್ಣಾದ್ ಬಿಡ್ಬೇಡ. ಲಗುನ ಬಾ. ಯಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನ್ರು. ಆ ರುದ್ರಪ್ಪ ಸಾಹೇಬ್ ಬಂದ್ರೆ ಜೀವನ ಹೊಡಿತೇನ್ರು. ನಾನು ನಿಮಗೆ ದಸರಾಕ್ ಬಿಟ್ರಿ ಯಾವತ್ತನ ಕೆಲಸ ಹೇಳಿನೇನ್ರಪ್ಪ.
ಆ ಸಾಹೇಬ ಹೋಗೋ ಮಟ್ಟ ನೆಟ್ಗಟ್ಬಿಡ್ರು ಸ್ಟೇಷನ್ನು. ನನ್ನ ಕೆಲಸ ಉಳಿಸ್ಕೊಡ್ರು, ಕಾಲಿಗೆ ಬಿದ್ದು ಕೇಳ್ಕೊತೀನಿರಪ್ಪ. ಉಸಿರು ಬಿಡ್ಲೇ ವಿರೂಪಾಕ್ಷಿ, ನಾನು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬಂದಿಲ್ಲ, ನಿನ್ನ ಫ್ರೆಂಡಾಗಿ ಬಂದಿದ್ದೀನಿ. ನೀವು ಬರ್ತೀರಿ ಅನ್ನೋ ಸುದ್ದಿ ಬಡಿದ್ರೆ ಸಾಕು, ದಡ್ಡಂತ ನಮ್ಮ ಮೆದೆ ಬಿಡ್ತಾನೆ ನಿಂತೋಕತ್ತೆ. ನೀವು ಬರ್ತೀರಿ ಅನ್ನೋ ಸಂಬಂಧ ನಾವು ಇವತ್ತೆಲ್ಲರೂ ಬೂಟ್ ಪಾಲಿಸ್ ಮಾಡ್ಕೊಂಡು ರೆಡಿಯಾಗಿ ನಿಂತು ಬಿಟ್ಟೇವೆ. ಮರ್ಯಾದೆ. ನೋಡ್ರಪ್ಪ ಸರ್, ನನ್ನ ಮಗಳ ಮದುವೆ ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ನಾನೇ ಪರ್ಸನಲ್ ಆಗಿ ಬಂದಿದ್ದೀನಿ. ಓಹ್ ಕಂಗ್ರಾಟ್ಸ್ ರೀ. ಥ್ಯಾಂಕ್ ಯು. ಯಾರೂ ತಪ್ಪಿಸ್ಕೊಡ್ದು ಗಾಡಿ ಮಾಡಿರ್ತೀನಿ. ವಿರೂಪಾಕ್ಷಿ ಸರ್, ನೀನೇ ಕರ್ಕೊಂಡು ಬರ್ಬೇಕು ಎಲ್ಲರನ್ನು. ಯೋಚನೆ ಮಾಡಬೇಡ್ರಿ, ಕರ್ಕೊಂಬರೋದು ಎಲ್ಲರೂ ಎಳ್ಕೊಂಬಂದ್ಬಿಡ್ತೀನಿ. ಬರ್ತೀವ್ರಿ ಬರ್ತೀವ್ರಿ. ಇನ್ಸ್ಪೆಕ್ಟರ್ ಇಲ್ಲಿ ಸರ್ ಅದೇ ರೀ, ಪಂಚಾಯತಿ ಅಧ್ಯಕ್ಷರ ಕೇಸ್ ಇತ್ತಲ್ರಿ, ಅದ್ರ ಸಂಬಂಧ ಇರ್ಲಿ ಇರ್ಲಿ, ಬಹಳ ಇಂಪಾರ್ಟೆಂಟ್ ಕೇಸು, ಹುಷಾರಾಗಿ ನೋಡ್ಕೊಳ್ಳಿ. ಹ್ಞೂ ರೀ ಸರ್. ವಿರೂಪಾಕ್ಷಿ, ಆ ರಿಸೆಪ್ಷನ್ ದಿನ ನೀನು ಹಳೆ ಸಫಾರಿ ಹಾಕೊಂಡ್ ಬಾ, ಇಬ್ರು ಮಸ್ತ್ ಡ್ಯಾನ್ಸ್ ಮಾಡೋಣ. ಸರಿ ಡ್ಯಾನ್ಸ್ ಮಾಡ ಸರ್. ಡ್ಯಾನ್ಸ್ ಬ್ಯಾಡ್ರಿ ಸರ, ದಯಮಾಡಿ ನೀವು ಡ್ಯಾನ್ಸ್ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ನಾರ್ಮಲಾಗಿ ಡ್ಯಾನ್ಸ್ ಮಾಡಿದಾಗಲೇ ನಮ್ಮ ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ. ಇನ್ನು ಒಟ್ಟಿಗೆ ಶಂಕರಿ ಬಿದ್ದಾದ್ಮೇಲೆ ಡ್ಯಾನ್ಸ್ ಮಾಡಿದ್ರೆ ನಮ್ಮೆಲ್ಲರ ಕಣ್ಣಿಗೆ ದಡಲ್ ದಡಲ್ ಅಂತ ಸಿಟ್ಟು ನೋಡ್ದಂಗೆ ಆಕತ್ತೆ. ಅಕ್ಕ ಅವ್ರನ್ನ ಕೇಳಿದೆ ಅಂತ ಹೇಳ್ರಿ. ಅವನು ಅಕ್ಕನ ಕೈಯಿಂದ ಚಟ್ನಿ ಪುಡಿ ತಿನ್ಬೇಕ, ನೀನು ಒಟ್ಟಿ ಜಾಡಿಸಿಬಿಡ್ತತ್ ನೋಡಂಗ. ತಡ್ರಿ ತಡ್ರಿ ಸರ್, ನಾನು ಡ್ಯಾನ್ಸ್ ಮಾಡ್ತಾ ಇದ್ರೆ ನಿನ್ನ ಕಣ್ಣಲ್ಲಿ ಸಿಡ್ಲು ಹೊಡಿಯುತ್ತಾ? ಸರ್ ಬರ್ರಿ, ಬರಮಪ್ಪ ಗಾಡಿ ಕೆಪ್ಪ. ಹೆಂಗೋ ಸಾಗಾಕದ್ವಿ ಅಲ್ರಿ. ಕ್ಲಾಸ್ಮೇಟ್ ಅಂತೀರಿ, ಎಲ್ರಿಗಿಂತ ಜಾಸ್ತಿ ನೀವೇ ಹೆದರ್ಕೊಂತೀರಿ. ಹಣೆ ಬರಹ ನಸೀಬ್ ಸ್ಟಾರ್ ಪಾ ಸ್ಟಾರ್, ಎರಡಿದ್ದರಿಂದ ಹಿಂಗ ಇನ್ನು ಒಂದಿದ್ದು ನಾನು ಏನು ಮಾಡಲಿ? ಯಾವ ಕಡೆ? ಅವನಿಗೊಂದು ಫೋನ್ ಮಾಡ್ಬೇಕು. ಪಾರಸ್ ಗಡದಂತಕ್ಕೇನ? ಈಗಲೇ ಹೊಂಟು ಬರ್ತೀವಿ. ಆ ಹೆಣದ ಹತ್ರ ಯಾರನ್ನೂ ಬಿಡಬೇಡ ನೀ. ಬರತ್ತೇವಿ. ಏನಪ್ಪ ಮತ್ತೊಂದು ಮುಸಳಿ ಅಟ್ಯಾಕ್ ಆದಂಗೆ ಐತಿ. ಈಗ ಹೋಗಬೇಕನ? ಮತ್ತೆ ನಾನು ಬರ್ಬೇಕನ? ಅವನವನ ಈ ಮೊಸಳಿ ನಾನು ಕೆಲಸ ಕಳಿಯೋವರೆಗೂ ನಿದ್ದೆ ಮಾಡಲ್ಲ ಅನ್ನಂಗೆ ಕಾಣಿಸ್ತಪ್ಪ. ಅಲ್ಲ ಹನುಮ, ಇನ್ನೂ ಅದೆಷ್ಟು ಜನರನ್ನ ಬಿಡದು ಬಾಯಿಗೆ ಹಾಕಬೇಕು ಅನ್ಕೊಂಡೈತೆ. ಏನು ಸುಡ್ಗಡಪ್ಪ, ನನಗಂತೂ ಒಂದು ತಿಳಿವಲ್ದಾಗೈತೆ. ನಮ್ಮ ಹಣೆ ಬರೋಣ ಅಷ್ಟೈತಿ. ನಾವು ಹೊಟ್ಟೆ ಒಣಸ್ಕೊಂಡು ಮೊಸಳಿ ಹಿಡಿಯೋಕೆ ಹೋದ್ರೆ ನಮ್ಮ ಮನೆ ಒಟ ಕಪ್ಪಿ ನಾನು ಹೆಂಡ್ತಿ ಫೋನ್ ಹಚ್ಚಾಳೆ. ಅಲ್ಲ, ಈ ಮೊಸಳಿ ಯಾರ್ಯಾರನ್ನ ಬಂದು ಹಿಡ್ಕೊಂತಿತ್ತಂತೆ, ನೆಟ್ಟಿಗೆ ನಮ್ಮ ಮನೆಗೆ ಬಂದು ನಾನು ಹೆಂಡ್ತೀನಿ ಯಾಕೆ ಹಿಡ್ಕೊಂಡು ತಿನ್ನಬಾರ್ದು ಅಂತ. ಸರ್, ಇದು ಯಾಕೋ ನಾರ್ಮಲ್ ಇಲ್ರಿ, ಬೇರೆನೈತೆ. ನಿನ್ನ ರಾತ್ರಿ ಮಳೆಗೆ ಉಸುಕ್ ಕೊಚ್ಚೋಗಿ ಹೆಣ ಹೊರಗೆ ಬಂದ್ಬಿಟ್ಟತ್ರಿ. ಅಂದ್ರೆ ಮೊಸಳೆ ಅಲ್ಲನ? ಸ್ಟೇಷನ್ಗೆ ಫೋನ್ ಹಚ್ಚಿರಿ. ಅಲ್ಲ ರೀ, ನಿಮ್ಮ ಇನ್ಸ್ಪೆಕ್ಟರ್ ಯಾವುದೋ ಇನ್ವೆಸ್ಟಿಗೇಷನ್ ಮೇಲೆ ಹೊರಗೆ ಹೋಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಹ್ಞೂ ಸರ್. ಅವ್ರನ್ನ ಕೇಳಿದ್ರೆ ಯಾವುದೋ ರಿಲೇಟಿವ್ ಫಂಕ್ಷನ್ ಇದ್ರಿ ಅಂತ ಹೇಳ್ತಾರೆ. ಹೀಗೇನ್ರಿ ಕೆಲಸ ಮಾಡೋದು? ಸರ್, ಅದು ಬಾಡಿ ದಡದ ಮ್ಯಾಗ ಸಿಕ್ತಂತ್ರಿ. ಅದು ನೋಡಿದ್ಮ್ಯಾಗ ಹಳ್ಳಿಯಾರ ಫೋನ್ ಮಾಡಿದ್ರಿ. ಇದನ್ನ ನೋಡ್ತಾ ಇದ್ರೆ ಭಾಳ ಹಳೆ ಥರ ಕಾಣಿಸ್ತಾ ಇದೆ. ಕಾಲ್ ಕೊಟ್ಟವ್ರನ್ನ ಕರೆಸಿ ವಿಚಾರಣೆ ಮಾಡಿ, ಬೇಕಾದ್ರೆ ಇಲ್ಲೇ ಕರೆಸಿ ವೆರಿಫೈ ಮಾಡಿ. ಆಯ್ತು ಸರ್. ಸರ್, ನಮ್ಮ ಸ್ಟೇಷನಲ್ಲಿ ಇರೋ ಬರೋ ಅರ್ಧಕ್ಕರ್ಧ ಫೈಲಲ್ಲಿ ಬರೀ ಮಿಸ್ಸಿಂಗ್ ಕೇಸ್ ಅದಾವ. ಯಾರಂತ ಕರ್ಸೋದು? ಒಂದು ವೇಳೆ ಅವ್ರನ್ನೇನಾರು ಇಲ್ಲಿ ಕರ್ಸಿದ್ವಿ ಅಂತ ಇಟ್ಕೊಳ್ರಿ, ಒಂದು ದೊಡ್ಡ ಜಾತ್ರೆನೇ ಹಾಕತ್ ನೋಡ್ರಿ. ಹಾಗಾದ್ರೆ ನಿಮ್ಮ ಕೆಲಸ ನಾನು ಮಾಡ್ಲಾ? ಬರ ಇಲ್ಲಿ ಸರ್. ನೀನು ತೆಗಿಯೋ ಫೋಟೋ ನಾಳೆ ಪೇಪರ್ನಲ್ಲಿ ಫ್ರಂಟ್ ಪೇಜಲ್ಲಿ ಬರಬೇಕು. ಆಯ್ತು ಸರ್. ಯಾಕೆಂದ್ರೆ ಬಾಡಿ ಐಡೆಂಟಿಫೈ ಆದ್ರೆ ನಮ್ಮ ಕೆಲಸ ಸ್ವಲ್ಪ ಈಸಿ ಆಗುತ್ತೆ. ಓಕೆ ಸರ್. ಓಕೆ. ಹನುಮಪ್ಪ, ಎಲ್ಲ ಕ್ಲಿಯರ್ ಮಾಡಿಸಿ. ಎಸ್ ಸರ್. ಎಲ್ಲ ಕ್ಲಿಯರ್ ಮಾಡಿಸಿ. ಎಲ್ಲಪ್ಪ ಆ ಕಡೆ ಕ್ಲಿಯರ್ ಮಾಡಿಸಿ. ನೀವೇನ್ರಿ? ಅಣ್ಣ, ಒಂದು 5 ನಿಮಿಷ ಇಲ್ಲೇ ಇರ್ರಿ, ನೋಡ್ಕೋತಾ ಇರ್ರಿ. ನಾ ಸಾಹೇಬ್ರನ್ನ ಕಳ್ಸ್ಕೊಟ್ಟು ಬರ್ತೀನಿ. ಅಲ್ಲ ಹನುಮ, ನಾನು ಒಬ್ಬನ ಬಿಡಿ ಇರ್ರಿ ಅಣ್ಣಾರ. ಅಲ್ಲ ಹನುಮ. ರೇ ನಾಗರಾಜ್, ನಿಮ್ಮ ಇನ್ಸ್ಪೆಕ್ಟರ್ ಬರ್ತಿದ್ದ ಹಾಗೆ ನಾನು ಮೀಟ್ ಮಾಡಕ್ಕೆ ಹೇಳಿ. ಹ್ಞೂ ರೀ ಸರ್, ನಾನು ನೋಡ್ಕೋತೀನಿ ರೀ ಸರ್.
ನೀವು ನಡ್ರಿ. ವಿರೂಪಾಕ್ಷಿ ನಾನು ಹೋಗಿ ಬರ್ತೀನಿ. ಸರಿ. ನೀವ್ ಎದಕ್ ಬರಕ್ ಹೋಗಿದ್ರಿ ಇಲ್ಲಿಗ? ಆ ಹೊಲ್ಸ್ ವಾಸನೆ ತಡ್ಕೊಂಡು ಯಾರ ಇರ್ತಾರ ಹನುಮ ಉಲ್ಟಿ ಬಂದಂಗ ಆತಪ್ಪ, ಅದಕ್ಕೆ ಬಂದ್ಬಿಟ್ಟೆ. ಏನಾದಿರ್ರಿ ಎಲ್ಲ ಇವ್ನು ಅವನ ಮೊಸಳೆ ರೇ ರಾಮಜ್ಜಿ, ಆ ಕಡೆ ದಂಡಿಕೆ ಮೊಸಳೆ ಬಂದೈತಂತೆ. ಬೆಚ್ಚು ಕುಡ್ದಲು ಗುದ್ದು ಬಾಕ್ ಏನೇನೈತೆ ಎಲ್ಲ ತಗೊಂಡ್ ಬರ್ರಿ. ನೀ ಎದ್ರ ಬೇಡ ಅನ್ಕೋ, ನಾನು ಅಲ್ಲಿ ಹೋಗಿರ್ತೀನಿ. ನೀನ್ ನಿಧಾನಕ್ಕೆ ಬಾ. ಯೋ ನೋಡಿ ರಾಕ್ಷಸ ನಿಮ್ಮ ಕನ್ನಡ ಝೀ ಫೈನಲ್ಲಿ.